ಸ್ಥಾಪನೆ ಆಗುತ್ತೆ. UNEP ಒಂದು ಕೇಂದ್ರ ಕಚೇರಿಯಲ್ಲಿದೆ ಅಂತ ಬಂದ್ರೆ ಕೀನ್ಯಾ ದೇಶದ ರಾಜಧಾನಿ ನೈರೋಬಿ ಅಂತಕ್ಕಂಥ ಸ್ಥಳದಲ್ಲಿ ಈ UNEP ಒಂದು ಕೇಂದ್ರ ಕಚೇರಿ ಇದೆ. ಹಾಗಾದ್ರೆ ಈ UNEP ಪ್ರಮುಖವಾದಂತಹ ಒಂದು ಅಭಿಯಾನಗಳನ್ನು ಆಯೋಜನೆ ಮಾಡುತ್ತೆ. ವೈಲ್ಡ್ ಫಾರ್ ಎನ್ ಲೈಫ್ ಅಂತಕ್ಕಂಥ ಒಂದು ಫ್ಯೂಚರ್, UN75 ಅಂತಕ್ಕಂಥ ಒಂದು ಅಭಿಯಾನವನ್ನು ಮಾಡುತ್ತೆ. ಬ್ರೀತ್ ಲೈಫ್ ಅಂತಕ್ಕಂಥದ್ದು, ಅದೇ ರೀತಿಯಾದಂಥ ಒಂದು ಟು ಬೀಟ್ ದಿ ಪೊಲ್ಯೂಷನ್ ಅಂತಕ್ಕಂಥ ಅಭಿಯಾನಗಳನ್ನು ಪ್ರತಿ ವರ್ಷ ಆಯೋಜನೆ ಮಾಡುತ್ತೆ. ಹಾಗಾದರೆ ಈ UNEP ಹಲವಾರು ವರದಿಗಳನ್ನು ಪ್ರಕಟಣೆ ಮಾಡುತ್ತೆ. ಯಾವ್ಯಾವ ಅಂತ ನೋಡೋದಾದ್ರೆ ಸರ್, ಗ್ಲೋಬಲ್ ಎನ್ವೈರ್ಮೆಂಟ್ ಔಟ್ಲುಕ್ ರಿಪೋರ್ಟನ್ನು ರಿಲೀಸ್ಡ್ ಬೈ ಯಾವುದು ಅಂತ ಬಂದರೆ ಸರ್ UNEP. ಜಾಗತಿಕ ಪರಿಸರದ ಮುನ್ನೋಟ ವರದಿಯನ್ನು ಪ್ರಕಟಿಸುವಂಥ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ UNEP. ಮತ್ತೆ ಸರ್ ಎಮಿಷನ್ ಗ್ಯಾಪ್ ರಿಪೋರ್ಟ್ ಎಂಬ ವರದಿಯನ್ನು ಪ್ರಕಟಿಸೋರು ಯಾರು ಅಂತ ಕೇಳ್ತಾರೆ. ಅಂದರೆ ಉತ್ಸರ್ಜನ ಅಂತರದ ವರದಿಯನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದು ಅಂತ ಬಂದರೆ ಸರ್ UNEP. ಅದೇ ರೀತಿ ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್, ಅಳವಡಿಕೆಯ ಅಂತರದ ವರದಿಯನ್ನು ಪ್ರಕಟಣೆ ಮಾಡುವಂತಹ ಸಂಸ್ಥೆ UNEP. ಅದೇ ರೀತಿ ಏನಂತ ಬಂದರೆ ಫ್ರಂಟಿಯರ್ ರಿಪೋರ್ಟ್ ಅನ್ನು ರಿಲೀಸ್ಡ್ ಬೈ ಯಾವುದು ಅಂತ ಬಂದ್ರೆ ಸರ್ UNEP. ಹಾಗಾದ್ರೆ UNEP ಏನಪ್ಪಾ ಅಂದ್ರೆ ಜಗತ್ತಿನಲ್ಲಿ ಪರಿಸರಕ್ಕೆ ಸಂಬಂಧಿಸಿದಂತಹ ಅತ್ಯುನ್ನತ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಒಂದು ಚಾಂಪಿಯನ್ ಆಫ್ ಅರ್ತ್ ಪ್ರಶಸ್ತಿ.